ಕೊನೆಯ 50 days ಸ್ಟ್ರಾಟಜಿ ಫಾರ್ UPSC ಪ್ರಿಲಿಮ್ಸ್. ಬಿಕಾಸ್ ಡೇಟ್ ಕೂಡ ಗೊತ್ತಾಗಿದೆ, ಮೇ 25ಕ್ಕೆ ನಿಮ್ಮ UPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಈ ಪ್ರಿಲಿಮ್ಸ್ಗೆ ಅತಿ ಅವಶ್ಯಕ ಮಸ್ಟ್ ಅಂಡ್ ಶುಡ್ ಡೂ ಥಿಂಗ್ಸ್ ಏನೇನಿದೆ, ಇದನ್ನ ಮಾಡಿದ್ರೆ ನನ್ನ ಒಂದು ಪ್ರಿಯನ್ನ ಕ್ಲಿಯರ್ ಮಾಡುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. ಈ ರೀತಿಯಾದ ಅಂಶಗಳು ಯಾವ್ಯಾವ ಟಾಪಿಕ್ಸ್ ಅನ್ನ ಓದಬೇಕು, ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವ್ದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಪರವಾಗಿಲ್ಲ. ಸೊ ಇಂಥ ಎಲ್ಲ ಅಂಶಗಳನ್ನ ನಾವು ಈ ಕೊನೆಯ 50 ದಿನಗಳ ಸ್ಟ್ರಾಟಜಿಯಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು KS ಗುರುಜಿ. ಮೈ ನೇಮ್ ಇಸ್ ರಾಜಶೇಖರ್. ವಿ ಆರ್ ಮೀಟಿಂಗ್ ಹಿಯರ್ ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್. ಐ ಹೋಪ್ ಯಾರು ಕೂಡ ಮರ್ತಿಲ್ಲ ಅಂತ ಭಾವಿಸ್ತೀನಿ. ಹಾಗಾದ್ರೆ ಸರ್ ನಾವ್ ಏನ್ ಮಾಡಬೇಕು, ಅಥವಾ ಅದಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್. ಈ ಒಂದು ಸಿರೀಸ್ ಇವತ್ತಿನಿಂದ ಆರಂಭವಾಗುವಂತಹ UPSC ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತಹ ಈ ಒಂದು ವಿಡಿಯೋ ಸೀರೀಸ್ ನಲ್ಲಿ ನಾನಿರ್ತೇನೆ. ನನ್ನ ಜೊತೆಗೆ ವೆರಿ ಸೀನಿಯರ್ ಮತ್ತು ವೆರಿ ಇಂಟೆಲಿಜೆಂಟ್ ಅಂಡ್ ಕ್ರಿಯೇಟಿವ್ ಮೆಂಟರ್ ಆಗಿರ್ತಕ್ಕಂತಹ ನಮ್ಮ ಬಸವರಾಜ್ ಸರ್ ಕೂಡ ಇರ್ತಾರೆ. ಅವ್ರ ಜೊತೆಗೆ ಇನ್ನೂ ಹಲವಾರು ಜನ ಟೀಚರ್ಸ್ ಮೆಂಟರ್ಸ್ ಕೂಡ ನಿಮ್ ಜೊತೆ ರೆಗ್ಯುಲರ್ ಆಗಿ ಡಿಸ್ಕಷನ್ ಅಲ್ಲಿ ಭಾಗಿಯಾಗ್ತಾ ಹೋಗ್ತಾರೆ. ಯಾರು ಇಲ್ಲಿವರೆಗೂ KSಗೆ ಪ್ರಿಪೇರ್ ಆಗಿ ಅದರಲ್ಲಿ ಸ್ವಲ್ಪ ಏಳು ಬೀಳು ಕಂಡಿರ್ತೀರಾ, ಅಥವಾ ಅದ್ರ ಜೊತೆಗೆ UPSCಗೆ ಡೆಡಿಕೇಟೆಡ್ ಆಗಿ ಓದ್ತಾ ಇರ್ತೀರಾ, ತಮ್ಮೆಲ್ಲರಿಗೂ ಕೂಡ ಅನುಕೂಲಕರ ಆಗೋ ರೀತಿಯಲ್ಲಿ ಈ ಒಂದು ಸಿರೀಸ್ ಅನ್ನ ಇಂದಿನಿಂದ ಆರಂಭ ಮಾಡ್ತಾ ಇದ್ದೀವಿ. ಇವತ್ತು ಈ ಒಂದು ಸಿರೀಸ್ ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ತುಂಬಾ ಸಾಮಾನ್ಯ ಎನಿಸುವ ಅಂಶಗಳನ್ನ ಅಥವಾ ವಿಷಯಗಳನ್ನ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಮುಂಬರುವಂತ ಅಂದ್ರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಬರ್ತಾ ಇರತಕ್ಕಂತಹ ವಿಡಿಯೋಸ್ ಅಲ್ಲಿ ಬಸು ಸರ್ ಆಗಿರ್ಬೋದು, ನಾನಾಗಿರ್ಬೋದು, ಟೆಕ್ನಿಕಲಿ ಮಾತಾಡ್ತಾ ಹೋಗ್ತೀವಿ. ಸಬ್ಜೆಕ್ಟ್ ವೈಸ್ ಹೆಂಗಿರ್ಬೇಕು, ಸಬ್ಜೆಕ್ಟ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದ್ರ ಮೇಲೆ ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಯಾವ ಟಾಪಿಕ್ ಅನ್ನ ಬಿಟ್ರೆ ಒಳ್ಳೆಯದು, ಯಾವ ಟಾಪಿಕ್ ಅನ್ನ ಜಾಸ್ತಿ ರಿವಿಷನ್ ಮಾಡಬೇಕು, ಮಾಕ್ ಟೆಸ್ಟ್ ಎಷ್ಟು ತಗೊಳ್ಬೇಕು, ಯಾವ ಮಾಕ್ ಟೆಸ್ಟ್ ಅನ್ನು ತಗೊಳ್ಬೇಕು, ಆ ಮಾಕ್ ಟೆಸ್ಟ್ ಅಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, PYQs ಅನ್ನ ಯಾವ ರೀತಿ ನೋಡಬೇಕು, ಅಲ್ಲಿಂದ ಥೀಮ್ಸ್ ಅನ್ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು, PYQs ಅನ್ನ ನಾವು ಡೀಪ್ ಆಗಿ ಅಧ್ಯಯನ ಮಾಡೋದರ ಮುಖಾಂತರ ಎಲ್ಲಿ ಟಿಪ್ಸ್ ಅನ್ನ ಅಪ್ಲೈ ಮಾಡಬಹುದು, ಇಲ್ಲಿ ಟ್ರಿಕ್ ಅನ್ನ ಅಪ್ಲೈ ಮಾಡಬಹುದು, ಇಲ್ಲಿ ಲಾಜಿಕಲ್ ಎಲಿಮಿನೇಷನ್ ಟೆಕ್ನಿಕ್ ಅಪ್ಲೈ ಮಾಡಬಹುದು, ಯಾವ ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ಬಿಡಬೇಕಾಗುತ್ತೆ, CSET ಅನ್ನ ಯಾವ ರೀತಿ ಎದುರಿಸಬೇಕಾಗುತ್ತೆ, ಈ ಎಲ್ಲ ಟೆಕ್ನಿಕಲ್ ಥಿಂಗ್ಸ್ ಅನ್ನ ಬರುವಂತಹ ದಿನಗಳಲ್ಲಿ ಅಂದ್ರೆ ರೆಗ್ಯುಲರ್ಲಿ ವಿ ಶಾಲ್ ಕೀಪ್ ಡಿಸ್ಕಸಿಂಗ್. ಇವತ್ತು ಐಲ್ ಗಿವ್ ಯು ಅ ವೆರಿ ಬ್ರೀಫ್ ಐಡಿಯಾ. ತುಂಬಾ ಜನರಿಗೆ ತುಂಬಾ ಸಾಮಾನ್ಯ ಅನಿಸುವಂತ ಅಂಶಗಳನ್ನ ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇಟ್ ವಿಲ್ ಬಿ ಅ ವೆರಿ ಶಾರ್ಟ್ ವಿಡಿಯೋ. ಯಾಕಂದ್ರೆ ಸಡನ್ ಆಗಿ ವಿತ್ ಟೆಕ್ನಿಕಲ್ ಥಿಂಗ್ಸ್ ಶುರು ಮಾಡೋದು ಅಷ್ಟೊಂದು ಇಟ್ಸ್ ನಾಟ್ ದಟ್ ಗುಡ್. ಹಾಗಾಗಿ ಐ ವಿಲ್ ಸ್ಟಾರ್ಟ್ ವಿತ್ ಅ ವೆರಿ ಜನರಿಕ್ ವಿಡಿಯೋ. ಸೊ ವೆಲ್ಕಮ್ ಟು 50 days ಸ್ಟ್ರಾಟಜಿ ಫಾರ್ UPSC ಪ್ರಿಲಿಮ್ಸ್ 2025. ಮೊದಲನೇದಾಗಿ ಮಸ್ಟ್ ಅಂಡ್ ಶುಡ್ ಎಲ್ರಿಗೂ ಗೊತ್ತಿರಬೇಕು, ನಾನು ಇವತ್ತಿನಿಂದ ಓದಿ 50 ದಿನ ಎಲ್ಲ ಕೆಲಸ ಬಿಟ್ಟು ಅಥವಾ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ನಾನು ಕುತ್ಕೊಂಡು ಮನೆಯಲ್ಲಿ ಗಾಂಭೀರ್ಯದಿಂದ ಓದ್ತೀನಿ ಅಂದ್ರೆ ತುಂಬಾ ಕಷ್ಟ. ಇದು ಯಾರಿಗೆ ಇಲ್ಲಿವರೆಗೂ ಒಂದು ಲೆವೆಲ್ಗೆ ಸಬ್ಜೆಕ್ಟ್ಸ್ ಓದಿರ್ತೀರಾ, ಮಾಕ್ ಟೆಸ್ಟ್ ಮಾಡಿರ್ತೀರಾ, ಅಥವಾ ರಿವಿಷನ್ಸ್ ಆಗಿರುತ್ತೆ, ಅಂಥವ್ರಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ ಈ ವರ್ಷ ನೀವು ಪ್ರಿಲಿಮ್ಸ್ ಕ್ರ್ಯಾಕ್ ಮಾಡಬೇಕು ಅಂದ್ರೆ ಗೊತ್ತಿರೋ ಥಿಂಗ್ಸ್ ಫಸ್ಟ್ ಕೋರ್ ಸಬ್ಜೆಕ್ಟ್ಸ್ ಅನ್ನ ಸಂಪೂರ್ಣವಾಗಿ ನೀವು ಕಂಪ್ಲೀಟ್ ಮಾಡಿರ್ಬೇಕು. ಕೋರ್ ಸಬ್ಜೆಕ್ಟ್ಸ್ ಅಂದ್ರೆ ಅರೌಂಡ್ 7 to 8 ಕೋರ್ ಸಬ್ಜೆಕ್ಟ್ಸ್ ಬರುತ್ತೆ. ಲೈಕ್ ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ಸ್, ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಅಗ್ರಿಕಲ್ಚರ್, ಈ ರೀತಿಯಾದಂತಹ ಕೋರ್ ಸಬ್ಜೆಕ್ಟ್ಸ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು. ಕಂಪ್ಲೀಟ್ ಇನ್ ದಿ ಸೆನ್ಸ್ ವರ್ಡ್ ಟು ವರ್ಡ್ ಬೇಕು ಅಂತ ಏನಿಲ್ಲ. ಐ ಆಮ್ ಸ್ಪೀಕಿಂಗ್ ವೆರಿ ವೆರಿ ಪ್ರಾಕ್ಟಿಕಲಿ. ಬಸು ಸರ್ ಕೂಡ ನಿಮಗೆ ವಿತ್ ಪ್ರೂಫ್ ವಿತ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ. ಇಲ್ಲಿ ವರ್ಡ್ ಟು ವರ್ಡ್, ಪೇಜ್ ಟು ಪೇಜ್, ಚಾಪ್ಟರ್ ಟು ಚಾಪ್ಟರ್ ಓದುವಂತ ಅವಶ್ಯಕತೆ ಇಲ್ಲ. ಎಲ್ಲಾ ವಿಷಯಗಳಿಗ ಕೆಲವೊಂದಿಷ್ಟು ವಿಷಯಗಳಿಗೆ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಯಲ್ಲಿ ಸಹಜವಾಗಿ ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್ ಎಲ್ಲರೂ ಓದಿರ್ತಾರೆ. ಬಟ್ ಇದನ್ನ ಪ್ರಾಚೀನ ಮತ್ತು ಮಧ್ಯಯುಗೀನ ಅಂದ್ರೆ ಏನ್ಶಿಯಂಟ್ ಮಿಡಿವಲ್ ಹಿಸ್ಟ್ರಿ ಬಂದಾಗ ಸುಮಾರು ಜನ ಇಂಪಾರ್ಟೆಂಟ್ ಥೀಮ್ಸ್, ಪದೇ ಪದೇ ರಿಪೀಟ್ ಆಗುವಂತ ಥೀಮ್ಸ್ ಅನ್ನ ಮಾತ್ರ ಓದಿರ್ತಾರೆ. ಅದ್ರ ಬದಲಾಗಿ ಸಂಪೂರ್ಣ ವಿಷಯವನ್ನ ಓದ್ಲಿಕ್ಕೆ ಹೋಗಲ್ಲ. ಅಂಡ್ ಇಟ್ಸ್ ನಾಟ್ ನೆಸೆಸರಿ ದಟ್ ಮಚ್. ಸಪೋಸ್ ಟೈಮ್ ಇದ್ರೆ ಓದ್ಬೋದು, ಇಲ್ಲ ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನ ಓದಕ್ಕಾಗಿಲ್ಲ, ಈ 50 ದಿನ ಅದನ್ನ ಓದ್ತೀನಿ ಅಂದ್ರೆ ವೆರಿ ಕ್ಯಾಲ್ಕುಲೇಟಿವ್ ಆಗಿ ಓದೋಣ ಅಂತೆ. ಬುಕ್ ಪೇಜ್ ಇಂದ ಪೇಜ್ಗೆ, ಲೈನ್ ಟು ಲೈನ್ ಓದುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಹಿಂದೆ ಹೇಳಿದಂತಹ ಎಲ್ಲಾ ಕೋರ್ ಸಬ್ಜೆಕ್ಟ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡಿರ್ಬೇಕು. ಜೊತೆಗೆ ಕನಿಷ್ಠ 1.5 ವರ್ಷದ ಕರೆಂಟ್ ಅಫೇರ್ಸ್ ಅನ್ನ ನೀವು ಓದಿರ್ಲೇಬೇಕಾಗುತ್ತೆ. ಸರ್ 1.5 ವರ್ಷದ ಓದಕ್ ಸಾಧ್ಯನಾ? ಎಸ್, ಡೆಫಿನೆಟ್ಲಿ ಇಟ್ ಇಸ್ ಪಾಸಿಬಲ್. ಅಂಡ್ ಇನ್ ದಿಸ್ ರಿಗಾರ್ಡ್ ಈ ಒಂದು ನಿಟ್ಟಿನಲ್ಲಿ ನಾವು ಕೂಡ ಎಸ್ಪೆಷಲಿ ನಾನೇ ಏನ್ ಮಾಡ್ತೀನಿ, 1.5 ವರ್ಷದ ಕರೆಂಟ್ ಅಫೇರ್ಸ್ ಅನ್ನ UPSC ಪಾಯಿಂಟ್ ಆಫ್ ವ್ಯೂ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಏನಾಗುತ್ತೆ, ಎಕ್ಸಾಮ್ ಟು ಎಕ್ಸಾಮ್ ಚೇಂಜ್ ಆಗ್ತಾ ಹೋಗುತ್ತೆ. PCL ಕೇಳಿರುವಂತಹ ಕರೆಂಟ್ ಅಫೇರ್ಸ್ PDO ಬರಲ್ಲ, PDO CTL ಕೇಳಿರ್ತಕ್ಕಂಥ ಕರೆಂಟ್ ಅಫೇರ್ಸ್ KS ಬರಲ್ಲ. ಬಟ್ KS IAS ಗೆ ಈಗ ನಾವು ಹಳೆಯ ಈಗ ರೀಸೆಂಟ್ KS ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ನನ್ನ ಪ್ರಕಾರ KS ಮತ್ತು IAS ಇರ್ತಕ್ಕಂತಹ ವ್ಯತ್ಯಾಸವನ್ನ ಆಲ್ಮೋಸ್ಟ್ ಕಡಿಮೆ ಮಾಡಿದ್ದಾರೆ ಇನ್ ಟರ್ಮ್ಸ್ ಆಫ್ ಕ್ವಶನ್ ಪೇಪರ್. ಬಟ್ ಟ್ರಾನ್ಸ್ಲೇಷನ್ಸ್ ಅಲ್ಲಿ ಎರರ್ ಮಾಡಿದ್ದಾರೆ, ಭಾಷಾಂತರ ತಪ್ಪು ಮಾಡಿದ್ದಾರೆ, ಸುಮಾರು ತಪ್ಪಾಗಿದ್ದಾವೆ, ದಟ್ ಈಸ್ ಫೈನ್. ಬಟ್ ಆದ್ರೂ ಕೂಡ
ಕೆಲವೊಂದಿಷ್ಟು ಕ್ವಶನ್ಸ್ ಕ್ವಾಲಿಟಿ ಇಂಗ್ಲೀಷಲ್ಲಿ ಏನಿತ್ತು ಅಥವಾ ಆ ಕಂಟೆಂಟ್ ಏನಿತ್ತು ಅದು UPSC ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗ್ತಾ ಇದೆ. ಹಾಗಾಗಿ ಈಗ KS ಗಂತ ಪ್ರಿಪೇರ್ ಆಗೋರು ಕೂಡ ನೀವು UPSC ಸ್ಟ್ಯಾಂಡರ್ಡ್ಗೆ ಓದಬೇಕು. ನಾನು ಒನ್ ಲೈನರ್ಸ್ ಓದ್ತೀನಿ, ಒನ್ ವರ್ಡ್ ಓದ್ತೀನಿ ಅಥವಾ ಬರೀ ನೋಟ್ಸ್ ಓದಿ ಹೋಗ್ತೀನಿ, ಇವೆಲ್ಲ ನಡೆಯಲ್ಲ. ಸೊ ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಸ್ಟ್ಯಾಂಡರ್ಡ್ ನಾವು. ಹಾಗಾಗಿ ಆ ನಿಟ್ಟಿನಲ್ಲಿ ನೋಡೋದಾದ್ರೆ 1.5 ವರ್ಷದ ಕರೆಂಟ್ ಅಫೇರ್ಸ್ ನೀವು ಮಾಡಲೇಬೇಕಾಗುತ್ತೆ. ಅದಕ್ಕೆ ಅದನ್ನ ಸಂಪೂರ್ಣವಾಗಿ ಮುಗಿಸ್ಕೊಡುವಂತ ಜವಾಬ್ದಾರಿ ನಂದಿರುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಥೀಮ್ಸ್ ಅಂದ್ರೆ ಏನು? ಪಾಲಿಟಿಯಲ್ಲಿ ಪ್ರತಿ ವರ್ಷ ಇಂತಿಷ್ಟು ಸೆಕ್ಷನ್ಸ್ ಮೇಲೆ ಲೈಕ್ ಶೆಡ್ಯೂಲ್ಸ್ ಆಗಿರ್ಬೋದು, ಪಾರ್ಟ್ಸ್ ಆಗಿರ್ಬೋದು, ಅಥವಾ ಪ್ರಮುಖ ತಿದ್ದುಪಡಿಗಳು ಅಂದ್ರೆ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಆಗಿರ್ಬೋದು, ಇದ್ರ ಮೇಲೆ ಪದೇ ಪದೇ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಸೊ ಇಂತಹ ಥೀಮ್ಸ್ ಸಬ್ಜೆಕ್ಟ್ ಇಂದ, ಮಾಡರ್ನ್ ಹಿಸ್ಟ್ರಿಯಿಂದ, ಪಾಲಿಟಿಯಿಂದ, ಜಿಯೋಗ್ರಫಿಯಿಂದ, ಎಕನಾಮಿಕ್ಸ್ ಇಂದ, ಯಾಕಂದ್ರೆ ಜಿಯೋಗ್ರಫಿಯಲ್ಲಿ ಲ್ಯಾಂಡ್ ಫಾರ್ಮ್ಸ್ ಮೇಲೆ ಫಿಕ್ಸ್ ಪ್ರಶ್ನೆ ಇದ್ದೇ ಇರುತ್ತೆ. KS ಅಲ್ಲೂ ಕೂಡ 3 ರಿಂದ 4 ಪ್ರಶ್ನೆಗಳು ಬಂದಿತ್ತು ಅಂಡ್ UPSC ಅಲ್ಲೂ ಕೂಡ ಪ್ರತಿ ವರ್ಷ ಪ್ರಶ್ನೆಗಳು ಬಂದೇ ಬರುತ್ತೆ. ಈ ರೀತಿ ಸಬ್ಜೆಕ್ಟ್ ವೈಸ್ ಇಂಪಾರ್ಟೆಂಟ್ ಥೀಮ್ಸ್, ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಇಂಪಾರ್ಟೆಂಟ್ ಥೀಮ್ಸ್ ಇರುತ್ತೆ. ಲೈಕ್ ಪರ್ಸನ್ಸ್ ಇನ್ ನ್ಯೂಸ್, ಪ್ಲೇಸಸ್ ಇನ್ ನ್ಯೂಸ್, ಇತ್ತೀಚೆಗೆ ಸ್ಪೋರ್ಟ್ಸ್ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಸುದ್ದಿಯಲ್ಲಿದ್ದಂತಹ ಬಿಲ್ಸ್, ಕಾಯ್ದೆಗಳು ಅಥವಾ ಕಾನೂನುಗಳು ಅಥವಾ ಇಂಪಾರ್ಟೆಂಟ್ ಕನ್ವೆನ್ಷನ್ಸ್, ಈ ತರ ಪದೇ ಪದೇ ಇಂಥ ಥೀಮ್ಸ್ ಮೇಲೆ ಪ್ರಶ್ನೆಗಳು ಬರೋದ್ರಿಂದ ಅಂತ ಥೀಮ್ಸ್ ಅನ್ನು ಕೂಡ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಸಬ್ಜೆಕ್ಟ್ಸ್ ಅನ್ನ ಓದಿದ್ಮೇಲೆ, ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡಿದ್ಮೇಲೆ ನಾವು ಥಿಮ್ಯಾಟಿಕಲಿ ಅವುಗಳನ್ನ ರಿವಿಷನ್ ಮಾಡೋದು ತುಂಬಾ ಉತ್ತಮ. ಇಲ್ಲೇನ್ ಮಾಡ್ಕೋತೀವಿ? ಪ್ರಯಾರಿಟೈಸ್ ಮಾಡ್ಕೋತೀವಿ. ಅಂದ್ರೆ ಯಾವ್ದು ಇಂಪಾರ್ಟೆಂಟು, ಯಾವ್ದು ಮೋಸ್ಟ್ ಇಂಪಾರ್ಟೆಂಟು, ಯಾವ್ದು ಲೀಸ್ಟ್ ಇಂಪಾರ್ಟೆಂಟು, ಈ ಪ್ರಕಾರ ಓದಿದಾಗ ನಿಮ್ಮ ಸ್ಕೋರ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಬಿಕಾಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು UPSC ಕಟ್ ಆಫ್ ಟ್ರೆಂಡ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ. ಒಂದು ಕಾಲದಲ್ಲಿ ಔಟ್ ಆಫ್ 200 ಅಪ್ ಟು 118 ಅಪ್ ಟು 120 ಹೋದಂತಹ ಕಟ್ ಆಫ್ ಇತ್ತೀಚಿನ ದಿನಗಳಲ್ಲಿ ಲೆಸ್ ದನ್ 80 ಬರ್ತಾ ಇದೆ. 80ಕ್ಕೂ ಕೂಡ ಕಡಿಮೆ ಬರ್ತಾ ಇದೆ. ಆದ್ರೆ 200ಕ್ಕೆ ನೀವು 80 ತಗೊಂಡ್ರು, 85 ತಗೊಂಡ್ರು ಪಾಸ್ ಆಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಕ್ವಶನ್ ಪೇಪರ್ ಡಿಫಿಕಲ್ಟಿ, ಕ್ವಶನ್ಸ್ ಕ್ವಾಲಿಟಿ ಜೊತೆಗೆ ಕೇಳ್ತಕ್ಕಂತಹ ಥೀಮ್ಸ್ ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇದೆ ನೋಡಿ. ಹಾಗೆ ನಾನ್ ಪದೇ ಪದೇ ಹೇಳುವಂತಹ ಒಂದೇ ಮಾತು ಏನಂದ್ರೆ, ಡೋಂಟ್ ಏಮ್ ಫಾರ್ ಔಟ್ ಆಫ್ ಔಟ್. 200ಗೆ 200 ನೀವು ತಗೊಳ್ಬೇಕು ಅಥವಾ 100 ಕ್ವಶನ್ಸ್ಗೆ 100 ಕ್ವಶನ್ಸ್ ನಾನು ಪಕ್ಕಾ ಕರೆಕ್ಟ್ ಮಾಡಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ಅನ್ನು ಇಟ್ಕೊಳಕ್ ಹೋಗ್ಬೇಡಿ. ಬಿ ವೆರಿ ವೆರಿ ಪ್ರಾಕ್ಟಿಕಲ್. ಯಾಕಂದ್ರೆ ನಾಳೆ ನಿಮ್ಮ ಪ್ರಿಲಿಮ್ಸ್ ಸ್ಕೋರ್ ಯಾರು ಕೇಳಲ್ಲ. ಪ್ರಿಲಿಮ್ಸ್ ಇಸ್ ಜಸ್ಟ್ ಅನ್ ಎಂಟ್ರಿ ಟಿಕೆಟ್ ಟು ಗೆಟ್ ಇನ್ ಟು ಮೇನ್ಸ್. ಸೊ ಹಾಗಾಗಿ ಅದನ್ನ ಕೂಡ ನಾವು ಯಾವ ರೀತಿ ಎನ್ಶೂರ್ ಮಾಡ್ಕೋಬಹುದು, ಈ ಥಿಮ್ಯಾಟಿಕ್ ಪ್ರಿಪರೇಷನ್ ವೈಸ್ ನಾವು ಅದನ್ನ ಎನ್ಶೂರ್ ಮಾಡ್ಕೋಬಹುದು. ನಾವು ಬರ್ತಕ್ಕಂತಹ ಸಬ್ಸಿಕ್ವೆಂಟ್ ವಿಡಿಯೋಸ್ ಅಲ್ಲಿ ಇಂಪಾರ್ಟೆಂಟ್ ಥೀಮ್ಸ್ ಸಬ್ಜೆಕ್ಟ್ ವೈಸ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಅಂತೆ. ಅದ್ರ ಜೊತೆಗೆ ಸಿ ಸೆಟ್ ಅನ್ನ ಪಾಸ್ ಮಾಡ್ಲಿಕ್ಕೆ ನಿಮ್ಗೆ ಇದರ 33% ಮಾರ್ಕ್ಸ್ ಆದ್ರೂ ಬೇಕು ಅಥವಾ 66 ಮಾರ್ಕ್ಸ್ ಆದ್ರೂ ಬೇಕು. ಲುಕ್ಸ್ ವೆರಿ ಈಸಿ ಅಲ್ಲ, ಸೌಂಡ್ಸ್ ವೆರಿ ಈಸಿ, ಬಟ್ ಆದ್ರೂ ಕೂಡ ನನಗೆ ಗೊತ್ತಿರುವಂತ ಎಷ್ಟೋ ಜನ ಸ್ಟೂಡೆಂಟ್ಸ್ GS ಪೇಪರ್ 1 ಅಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿ GS ಪೇಪರ್ 2 ಅಲ್ಲಿ 66 ಸ್ಕೋರ್ ಮಾಡೋಕ್ಕೂ ಕೂಡ ಕಷ್ಟಪಟ್ಟಿದ್ದಾರೆ. ಅಷ್ಟೊಂದು ಡಿಫಿಕಲ್ಟ್ ಇರುತ್ತಾ? ಅಷ್ಟೊಂದು ಡಿಫಿಕಲ್ಟ್ ಇರಲ್ಲ. ಬಟ್ ಪ್ರಾಬ್ಲಮ್ ಏನು, ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಬೇಕಾಗಿರೋದೇ 66 ಮಾರ್ಕ್. ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಎಷ್ಟೋ ಜನ ಆ 66 ಮಾರ್ಕ್ಸ್ ಅನ್ನ ಇನ್ನು ಗಂಭೀರವಾಗಿ ಪರಿಗಣಿಸ್ತೆ ಏನ್ ಮಾಡ್ತಾರೆ, ಲಾಸ್ಟ್ 1 ವಾರ ಇದ್ದಾಗ 2-3 ದಿನ ಇದ್ದಾಗ ನೋಡ್ಕೊಳಕ್ ಹೋಗ್ತಾರೆ. ಅಥವಾ ನೋಡಿದಾಗ ಅದೇನ್ ಯಾವ ರೀತಿ ಭಾಸ ಆಗುತ್ತೆ, ತುಂಬಾ ಈಸಿ ಇದೆ, ಮಾಡಬಹುದು ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಅನ್ನೋ ಒಂದು ಕಲ್ಪನೆಯನ್ನು ನೀಡುತ್ತೆ. ಆ ಒಂದು ಮೊಂಡು ಧೈರ್ಯದಲ್ಲಿ ಅಥವಾ ಒಂದು ರಾಂಗ್ ಪರ್ಸೆಪ್ಷನ್ ಅಲ್ಲಿ ಎಕ್ಸಾಮಿನೇಷನ್ ಹಾಲ್ಗೂ ಕುತ್ಕೊಂಡಾಗ ಸಹಜವಾಗಿಯೇ ಅಲ್ಲಿ ಮಿಸ್ಲೀಡ್ ಆಗುವಂತ ಚಾನ್ಸಸ್ ಇರುತ್ತೆ. ಆದ ಕಾರಣ ಮಾತ್ರ ಅದು ಕಷ್ಟ ಅನಿಸುತ್ತೆ, ಆರ್ ಎಲ್ಸ್ ಇಟ್ಸ್ ನಾಟ್ ದಟ್ ಬಿಗ್ ಡೀಲ್. ನೆಕ್ಸ್ಟ್ ಮಾಕ್ ಟೆಸ್ಟ್ ಮತ್ತೆ PYQs ನ ಪದೇ ಪದೇ ಹೇಳ್ತಾ ಇದೆ. ಇನ್ ಟರ್ಮ್ಸ್ ಆಫ್ KPSC ಕೂಡ ಅದೇ ಪ್ರೂವ್ ಆಗಿದೆ. ಏನಪ್ಪಾ ಅಂದ್ರೆ ಈ PYQs ಅನ್ನೋದೇನು, ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ಸೆಟ್ ಮಾಡ್ತಕ್ಕಂತಹ ಎಕ್ಸಾಮಿನರ್ಗಳ ಮೈಂಡ್ ಅನ್ನ ಅಥವಾ ಅವರ ಒಂದು ಸ್ಟ್ರಾಟಜಿಯನ್ನ ಅಧ್ಯಯನ ಮಾಡ್ಲಿಕ್ಕೆ ಇರತಕ್ಕಂತಹ ಕೀಲಿಕಾಯಿ. ಇಟ್ಸ್ ಜಸ್ಟ್ ಲೈಕ್ ಅ ಕೀ ಟು ಓಪನ್ ಆರ್ ಅನ್ರಾವೆಲ್ ದಿ ಮೈಂಡ್ಸ್ ಆಫ್ ದಿ ಕ್ವಶನ್ ಪೇಪರ್ ಸೆಟ್ಟರ್ಸ್. ಯಾಕಂದ್ರೆ ಈ PYQs ಆಧಾರದ ಮೇಲೆನೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಸಬ್ಜೆಕ್ಟ್ ಮೇಲೆ ಅಥವಾ ಕರೆಂಟ್ ಅಫೇರ್ಸ್ ಮೇಲೆ ಅನ್ನೋದನ್ನ ಒಬ್ಬ ವಿದ್ಯಾರ್ಥಿ ಅಚ್ಚುಕಟ್ಟಾಗಿ ತಿಳಿಬಹುದು. ಅಂಡ್ ಈ PYQs ಆಧಾರದ ಮೇಲೆನೆ ನಾವು ಥೀಮ್ಸ್ ಅನ್ನು ಕೂಡ ಐಡೆಂಟಿಫೈ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನನಗೆ ಹೆಂಗ್ ಗೊತ್ತು, ಬೇರೆ ಇನ್ಸ್ಟಿಟ್ಯೂಟ್ಸ್ ಅವ್ರಿಗೆ ಹೆಂಗ್ ಗೊತ್ತು, ಅಥವಾ ಬೇರೆ ಟೀಚರ್ಸ್ ಹೆಂಗ್ ಗೊತ್ತು, ಮೆಂಟರ್ಸ್ ಹೆಂಗ್ ಗೊತ್ತು, ಯಾವ ಪ್ರಶ್ನೆ ಬರುತ್ತೆ ಅಂತ ಯಾರಿಗೆ ಹೆಂಗ್ ಗೊತ್ತು? ನಾವು ಯಾವ ಆಧಾರದ ಮೇಲೆ ಹೇಳ್ತೀವಿ? ಬೇಸ್ಡ್ ಆನ್ PYQs. ಹಾಗಾಗಿ ಈ PYQs ಅನ್ನ ಸಾಲ್ವ್ ಮಾಡೋದಲ್ಲ, ಅನಾಲಿಸಿಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಒಂದು PYQ ಅನ್ನ ನೀವು ಸಾಲ್ವ್ ಮಾಡುವಾಗ ನೀವು ಏನೇನು ಅಂಶಗಳನ್ನ ಗಮನಿಸಬೇಕು, ಈ ಪ್ರಶ್ನೆಯನ್ನ ಯಾಕೆ ಕೇಳ್ದ, ಅದೇನಾದ್ರೂ ಸುದ್ದಿಯಲ್ಲಿತ್ತ, ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತ, ಅಥವಾ ಇದೇ ರೀತಿಯಾದಂತಹ ಇದೇ ಟಾಪಿಕ್, ಫಾರ್ ಎಕ್ಸಾಂಪಲ್ ಮಾಡರ್ನ್ ಹಿಸ್ಟ್ರಿ, ಗಾಂಧಿಯನ್ ಎರಾ, ಗಾಂಧಿ ಯುಗದ ಮೇಲೆ ಪ್ರತಿ ವರ್ಷ ಪ್ರಶ್ನೆ ಕೇಳ್ತಾ ಇರ್ತಾನೆ, ಸೊ ಆ ಬೇಸಿಸ್ ಮೇಲೆ ಕೇಳಿದ್ನ, ಅಥವಾ ಈ ಒಂದು PYQ ಏನು ಸಪೋಸ್ ಆ ಒಂದು ತಿಂಗಳಲ್ಲಿ ಅಥವಾ ಆ ಒಂದು 2-3 ತಿಂಗಳಲ್ಲಿ ಏನಾದೊಂದು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿರುತ್ತೆ, ನಾಸಾನು, ಇಸ್ರೋನು, ಯಾರೋ ಸ್ಪೇಸ್ ಎಕ್ಸ್ನು ಒಂದು ರಾಕೆಟ್ ಲಾಂಚ್ ಮಾಡಿರ್ತಾರೆ ಅಥವಾ ಒಂದು ಹೊಸ ಟೆಕ್ನಾಲಜಿಯನ್ನ ಟೆಸ್ಟ್ ಮಾಡಿರ್ತಾರೆ, ಅದು ಸುದ್ದಿಲಿತ್ತು, ಅದ್ರ ಬೇಸಿಸ್ ಮೇಲೆ ಕೇಳಿದ್ರ
ಜೊತೆಗೆ ಯಾವ ಥೀಮ್ ಅನ್ನ ಅವನು ಪ್ರತಿ ವರ್ಷ ಟಾರ್ಗೆಟ್ ಮಾಡ್ತಾ ಇದ್ದೀನಿ, ಅಗ್ರಿಕಲ್ಚರಲ್ ಟೆಕ್ನಾಲಜಿ ಮೇಲೆ ಅಥವಾ ಸ್ಪೇಸ್ ಟೆಕ್ನಾಲಜಿ ಮೇಲೆ, ಈ ಎಲ್ಲ ಅಂಶಗಳು ನಮಗೆ ಗೊತ್ತಾಗೋದಲ್ಲಿ ಈ PYQs ಮೇಲೆ. ಸೊ ಈ PYQs ಆದ್ಮೇಲೆ ಒಂದಿಷ್ಟು ಮಾರ್ಕ್ಸ್ ಅನ್ನ ತಗೊಳ್ಬೇಕು. ಕೆಲವು ಜನ ಏನ್ ಮಾಡ್ತಾರೆ ಗೊತ್ತಾ, ಒಂದು ಟ್ರೆಂಡ್ ಇತ್ತು ಸುಮಾರು 7-8 ವರ್ಷದ ಹಿಂದೆ. ಒಬ್ರು ಟಾಪರ್ ಹೇಳಿದ್ರು, ನಾನು ಪ್ರಿಲಿಮ್ಸ್ಗೇನು ಜಾಸ್ತಿ ಓದಕ್ ಹೋಗ್ಲಿಲ್ಲ, ನಾನು ಏನ್ ಮಾಡಿದೆ, ಸುಮಾರು 2-3 ಇನ್ಸ್ಟಿಟ್ಯೂಟ್ಸ್ದು ಮಾಕ್ ಟೆಸ್ಟ್ ಅನ್ನು ತಗೊಂಬಂದೆ, ಅದನ್ನೆಲ್ಲ ಸಾಲ್ವ್ ಮಾಡಿ ಪ್ರಿಲಿಮ್ಸ್ ಬರೆಯಕ್ ಹೋದೆ, ನನ್ನ ಪ್ರಿಲಿಮ್ಸ್ ಪಾಸ್ ಆಯ್ತು ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಅದಷ್ಟೇ ಹೆಲ್ಪ್ ಆಗಿರಲ್ಲ, ಅದ್ರ ಜೊತೆ ಆ ಒಬ್ಬ ಅಭ್ಯರ್ಥಿ ಅಥವಾ ಈಗಿರತಕ್ಕಂತಹ ಆಫೀಸರ್ ಅವ್ರು ಏನ್ ಮಾಡಿರ್ತಾರೆ, ಅದ್ರ ಜೊತೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅನ್ನು ಓದಿರ್ತಾರೆ, ರಿವಿಷನ್ ಮಾಡಿರ್ತಾರೆ, ಅದ್ರ ಮೇಲೆ ಈ ಮಾಕ್ ಟೆಸ್ಟ್ ಅನ್ನ ಸಾಲ್ವ್ ಮಾಡಿರ್ತಾರೆ. ಬಟ್ ಅದನ್ನ ಆ ವಿಡಿಯೋ ನೋಡಿದಂತಹ ಅಭ್ಯರ್ಥಿಗಳು ಯಾವ ರೀತಿ ಕನ್ಫ್ಯೂಸ್ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಆ ಸ್ಟೂಡೆಂಟ್ ಅಥವಾ ಆ ಟಾಪರು ಯಾವ ಸಬ್ಜೆಕ್ಟು ಓದಿಲ್ಲ, ಶಿ ಓನ್ಲಿ ಸಾಲ್ವ್ಡ್ ಮಾಕ್ ಟೆಸ್ಟ್, ಕೇವಲ ಮಾಕ್ ಟೆಸ್ಟ್ ಗಳನ್ನ ಸಾಲ್ವ್ ಮಾಡೋ ಮುಖಾಂತರ ಪ್ರಿಲಿಮ್ಸ್ಗೆ ಹೋದ್ರು, ಅದೇ ಅವ್ರಿಗೆ ಹೆಲ್ಪ್ ಆಯ್ತು ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ. ಅದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮಾರ್ಕ್ಸ್ ಬೇಕು. ಮಾರ್ಕ್ಸ್ ಯಾಕೆ ಬೇಕು? ಇಡೀ ಈ ಒಂದು ರೇಸ್ ನಲ್ಲಿ ನಾವು ಎಲ್ಲಿ ನಿಲ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ವೆಹಿಕಲ್ ಅನ್ನ ಲಾಂಚ್ ಮಾಡಬೇಕಾದ್ರೂ ಕೂಡ, ಅಥವಾ ಏನೇ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಬೇಕಾದ್ರೂ ಕೂಡ ಪ್ರೋಟೋಟೈಪ್ ಅಂತ ಲಾಂಚ್ ಮಾಡ್ತಾರೆ. ಫಸ್ಟ್ ಪ್ರೋಟೋಟೈಪ್, ದಟ್ ಈಸ್ ನಾಟ್ ಫೈನಲ್, ಬಟ್ ಆ ಪ್ರೋಟೋಟೈಪ್ ಏನ್ ಮಾಡುತ್ತೆ, ಒರಿಜಿನಲ್ ಆ ಒಂದು ವೆಹಿಕಲ್ ಆಗಿರ್ಬೋದು, ವಸ್ತು ಆಗಿರ್ಬೋದು, ಯಾವ ರೀತಿ ಕಾಣುತ್ತೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ರೆಡಿ ಮಾಡಿ ತೋರಿಸ್ತಾರೆ. ಆ ಒಂದು ಪ್ರೋಟೋಟೈಪ್ ಅನ್ಬೋದು, ಅಥವಾ ಒಂದು ಟ್ರಯಲ್ ರನ್ ಅನ್ಬೋದು, ಅಥವಾ ನಮ್ಮ ಸ್ಕೂಲಲ್ಲಿ ಪ್ರಿಪರೇಟರಿ ಟೆಸ್ಟ್ ಕೂಡ ಬರೀತಾ ಇದ್ವಿ. ಅದು ಯಾವುದಕ್ಕೆ ಅಲ್ಲ, ನಾವು ಎಷ್ಟರ ಮಟ್ಟಿಗೆ ತಯಾರಿದ್ದೀವಿ ಅಂತ ತಿಳ್ಕೊಳ್ಳೋಕೆ. ಸೊ ಅಂತಹ ಒಂದು ಏನು ಪ್ರಿಪೇರ್ಡ್ನೆಸ್ ಅನ್ನ ಅಥವಾ ಒಂದು ಅಂದಾಜನ್ನ ಈ ಮಾರ್ಕ್ಸ್ ಗಳ ಮುಖಾಂತರ ನಾವು ಅಳಿಬಹುದು. ಈ ಮಾಕ್ ಟೆಸ್ಟ್ ಅಥವಾ ಈ ಮಾಕ್ ಎಕ್ಸಾಮ್ಸ್ ಮುಖಾಂತರ ನಾವು ಏನು ಅಳತೆ ಮಾಡಬೇಕಾಗುತ್ತೆ. ಇಲ್ಲಿ ನನ್ನ ಪ್ರಕಾರ ಸುಮಾರು ಒಂದು 15 ಮಾಕ್ ಟೆಸ್ಟ್ಸ್ ಆರ್ ಮೋರ್ ದನ್ ಸಫಿಷಿಯಂಟ್, ನಾಟ್ ಮೋರ್ ದನ್ ದಟ್. ಅದಕ್ಕಿಂತ ಜಾಸ್ತಿ ಮಾಕ್ ಟೆಸ್ಟ್ ಗಳನ್ನ ತಗೊಳ್ಳುವಂತಹ ಅವಶ್ಯಕತೆ ಇರಲ್ಲ. ಈ ಓಪನ್ ಮಾಕ್ ಟೆಸ್ಟ್ ತಗೊಳ್ಳುವಂತಹ ಉದ್ದೇಶ ಏನಪ್ಪಾ ಅಂದ್ರೆ, ಆಲ್ ಇಂಡಿಯಾ ಲೆವೆಲ್ದಲ್ಲಿ UP, ಬಿಹಾರಿಂದ, ರಾಜಸ್ಥಾನದಿಂದ, ಡೆಲ್ಲಿಯಿಂದ, ಆಮೇಲೆ ವೆಸ್ಟ್ ಬೆಂಗಾಲ್ ಇಂದ, ಮಧ್ಯಪ್ರದೇಶದಿಂದ, ಎಲ್ಲಾ ಕಡೆಯಿಂದ ಕೂಡ ಆಸ್ಪಿರೆಂಟ್ಸ್ ಇದನ್ನ ತಗೊಳ್ಳೋದ್ರಿಂದ ನಿಮ್ಗೆ ಒಟ್ಟಾರೆಯಾಗಿ ಒಂದು ಐಡಿಯಾ ಬರುತ್ತೆ, ವೇರ್ ಯು ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು 50 ಡೇಸ್ ಅಲ್ಲಿ ನೀವು ಮಾಕ್ ಟೆಸ್ಟ್ ಅನ್ನ ತಗೊಳ್ಳೋದ್ರ ಮುಖಾಂತರ ನಿಮ್ಮ ಸ್ಕೋರ್ ಅನ್ನ ಅಥವಾ ನಿಮ್ಮ ರ್ಯಾಂಕ್ ಅನ್ನ ಅನಾಲಿಸಿಸ್ ಮಾಡ್ಕೊಂಡು ಹೋದ್ರೆ ಸ್ಟೆಪ್ ಬೈ ಸ್ಟೆಪ್ ಯು ವಿಲ್ ಕೀಪ್ ಆನ್ ಇಂಪ್ರೂವಿಂಗ್. ಮಾರ್ಕ್ಸ್ ತಗೊಳ್ಳೋದ್ರಿಂದ ನಿಮ್ಮ ರ್ಯಾಂಕ್ ಆಗಲಿ ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ಡೌನ್ ಆಗಲ್ಲ, ಬದಲಾಗಿ ಅದನ್ನ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡ್ಕೊಂಡು ಅದನ್ನ ರೈಟ್ ವೇ ಅಲ್ಲಿ ನೀವು ಅದರಿಂದ ಲೆಸನ್ಸ್ ಅನ್ನ ಕಲಿತ್ರೆ ನಿಮ್ಮ ರ್ಯಾಂಕ್ ಸ್ಕೋರು ಇನ್ಕ್ರೀಸ್ ಆಗುತ್ತೆ ಹೊರತು ಡಿಕ್ರೀಸ್ ಆಗಲ್ಲ. ಸೊ ಇಷ್ಟು ಅಂಶಗಳನ್ನ ಬರ್ತಕ್ಕಂತಹ ವಿಡಿಯೋಸ್ ಅಲ್ಲಿ ಅಥವಾ ಸೀರೀಸ್ ಅಲ್ಲಿ ನಾವು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಅಂತೆ. ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾ ಹೋಗುತ್ತೆ. ಕೆಲವೊಂದಿಷ್ಟು ರೆಕಾರ್ಡೆಡ್ ಇರುತ್ತೆ, ಕೆಲವೊಂದಿಷ್ಟು ಲೈವ್ ಇರುತ್ತೆ, ಇಂಟರಾಕ್ಟಿವ್ ಸೆಷನ್ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಮೆಂಟರ್ಶಿಪ್ ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ಸ್ ಅಲ್ಲಿ ಕೇಳಬಹುದು, ಅಥವಾ ನಿಮ್ಮ ಮೆಂಟರ್ಸ್ ಜೊತೆ ಕೂಡ ಡಿಸ್ಕಸ್ ಮಾಡಬಹುದು. ಅಂಡ್ ಈ UPSC ಪ್ರಿಲಿಮ್ಸ್ಗೋಸ್ಕರ ಒಂದು ಡೆಡಿಕೇಟೆಡ್ ವಾಟ್ಸ್ಆಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡ್ತಾ ಇದೀವಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ದಯವಿಟ್ಟು ಎಲ್ಲರೂ ಕೂಡ ಜಾಯ್ನ್ ಆಗಿ. ರೈಟ್, ಕೋರ್ಸ್ ಸಬ್ಜೆಕ್ಟ್ ಹೇಳಿದೆ, ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಎನ್ವೈರನ್ಮೆಂಟ್, ಸೈನ್ಸ್ ಟೆಕ್, ಅಗ್ರಿಕಲ್ಚರ್ ಎಸ್ಪೆಷಲಿ ಇತ್ತೀಚೆಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ. ಹಾಗಾಗಿ ಪ್ರತಿ ವಿಷಯದ ಮೇಲೂ ಕೂಡ ನಮ್ಮ ಡಿಸ್ಕಷನ್ ಮುಂಬರುವಂತ ದಿನಗಳಲ್ಲಿ ಯಾವ ರೀತಿ ಇರುತ್ತೆ, ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇಂದ ಪದೇ ಪದೇ ರಿಪೀಟ್ ಆಗ್ತಾ ಇರತಕ್ಕಂತಹ ಪ್ರಶ್ನೆಗಳು ಅಥವಾ ಟಾಪಿಕ್ಸ್ ಯಾವ್ಯಾವು, ಅದಕ್ಕೆ ಸಂಬಂಧಪಟ್ಟಂತೆ ಮುಂಬರುವಂತಹ ಅಂದ್ರೆ ಮೇ 25ಕ್ಕೆ ಕೇಳಬಹುದಾದಂತಹ ಪ್ರಶ್ನೆಗಳು ಯಾವ್ಯಾವು, ಈ ರೀತಿಯಾದಂತಹ ಅಂಶಗಳನ್ನ ಚರ್ಚೆ ಮಾಡಬೇಕಾಗುತ್ತೆ. ಪ್ರತಿ ಸಬ್ಜೆಕ್ಟ್ಗೂ ಕೂಡ ನಾವು ಇಂಪಾರ್ಟೆಂಟ್ ಟಾಪಿಕ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ವಿ ಶಾಲ್ ಕೀಪ್ ಡಿಸ್ಕಸಿಂಗ್. ರೈಟ್, ನೆಕ್ಸ್ಟ್ ಥೀಮ್ಸ್. ಕರೆಂಟ್ ಅಫೇರ್ಸ್ ಥೀಮ್ಸ್ ಅಂತ ಹೇಳಿದೆ. ಈಗ ಸಬ್ಜೆಕ್ಟ್ ಅಲ್ಲೂ ಥೀಮ್ಸ್ ಹೇಳಿದೆ, ಕರೆಂಟ್ ಅಫೇರ್ಸ್ ಅಲ್ಲೂ ಥೀಮ್ಸ್ ಇದೆ. ಥೀಮ್ ಅಂದ್ರೆ ಏನಪ್ಪಾ, ಆ ವಿಷಯದ ಮೇಲೆ ಅಥವಾ ಆ ಟಾಪಿಕ್ ಮೇಲೆ ಒನ್ ಆರ್ ದಿ ಅದರ್ ವೇ ಪ್ರತಿ ವರ್ಷ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದಾನೆ ಎಕ್ಸಾಮಿನರ್. ಫಾರ್ ಎಕ್ಸಾಂಪಲ್, ಪ್ರಮುಖ ಸಾಂವಿಧಾನಿಕ ತಿದ್ದುಪಡಿಗಳು ಅಥವಾ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್, ಇದ್ರ ಮೇಲೆ ಒನ್ ಆರ್ ದಿ ಅದರ್ ವೇ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಹೌದಾ? KS ಅಲ್ಲೂ ಬಂದಿದ್ದಾವೆ, ಮತ್ತೆ UPSC ಅಲ್ಲೂ ಬರ್ತಾನೆ ಇರುತ್ತೆ. ಸೊ ಅದನ್ನ ಒಂದು ಥೀಮ್ ಅಂತ ಕನ್ಸಿಡರ್ ಮಾಡಬಹುದು. ಅದೇ ರೀತಿ ಕರೆಂಟ್ ಅಫೇರ್ಸ್ ಅಲ್ಲಿ ಸುಮಾರು ಥೀಮ್ಸ್ ಇದಾವೆ. ನನ್ನ ಪ್ರಕಾರ ಮೋರ್ ದನ್ 17 ಇಂಪಾರ್ಟೆಂಟ್ ಥೀಮ್ಸ್ ಇದಾವೆ. ಇಲ್ಲಿ ಜಸ್ಟ್ ನೇಮ್ ಆಫ್ ಯು ನಾನು ಒಂದು 8 ಥೀಮ್ಸ್ ಅನ್ನ ಇಲ್ಲಿ ಐಡೆಂಟಿಫೈ ಮಾಡಿದ್ದೀನಿ. ಇನ್ಮಿಕ್ಕಂತಹ ಥೀಮ್ಸ್ ಅನ್ನ ನಾವು ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡುವಾಗ ಐ ಗಿವ್ ಯು ದ ಲಿಸ್ಟ್. ಆ ಲಿಸ್ಟ್ ಪ್ರಕಾರ ನೀವು ಡಿಸ್ಕಷನ್ ಮಾಡ್ಕೊಂಡು ಹೋಗ್ಬೋದು. ಪ್ಲೇಸಸ್ ಇನ್ ನ್ಯೂಸ್ ಆಗಿರ್ಬೋದು, ಪರ್ಸನ್ಸ್ ಇನ್ ನ್ಯೂಸ್, ಸ್ಪೇಸ್ ಟೆಕ್ನಾಲಜಿ, ಅವಾರ್ಡ್ಸ್, ಬಿಲ್ಸ್, ಇಂಪಾರ್ಟೆಂಟ್ ಆಕ್ಟ್ಸ್ ಅಥವಾ ಕಾಯ್ದೆಗಳು, ಹಿಸ್ಟಾರಿಕ್ ಈವೆಂಟ್ಸ್. ಫಾರ್ ಎಕ್ಸಾಂಪಲ್, ಈಗ ಚಾವಾ ಮೂವಿ ಬಂತು, ಚಾವಾ ಮೂವಿ ಮೇಲೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳಲ್ಲ. ಚಾವಾ ಚಲನಚಿತ್ರದಲ್ಲಿ ಮುಖ್ಯ ಪಾತ್ರಧಾರಿಯಾಗಿದ್ದಂತಹ ನಾಯಕ ನಟ ಯಾರು ಅಂತ ಕೇಳಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮೊಘಲ್ ಸಾಮ್ರಾಜ್ಯ ಆಗಿರ್ಬೋದು, ಅಥವಾ ಏನು ಶಿವಾಜಿ ಮಹಾರಾಜ್ ಆಗಿರ್ಬೋದು, ಸಂಭಾಜಿ ಮಹಾರಾಜ್ ಆಗಿರ್ಬೋದು,
ಅಥವಾ ಬೇರೆ ರಿಲೇಟೆಡ್ ಈವೆಂಟ್ಸ್ ಅಥವಾ ಬ್ಯಾಟಲ್ಸ್ ಆಗಿರ್ಬೋದು, ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಹಿಸ್ಟಾರಿಕ್ ಈವೆಂಟ್ಸ್ ಅನ್ನ ಕೂಡ ನಾವು ಒಂದು ಥೀಮ್ ಅಂತ ಕನ್ಸಿಡರ್ ಮಾಡಬಹುದು. ಅದೇ ರೀತಿ ಟೆಕ್ನಾಲಜಿಕಲ್ ರಿಲೇಟೆಡ್, ಅಗ್ರಿಟೆಕ್ ರಿಲೇಟೆಡ್, ಟೆಕ್ನಾಲಜಿ ಅಂದ್ರೆ ಲೈಫೈ ಟೆಕ್ನಾಲಜಿ ಆಗಿರ್ಬೋದು ಅಥವಾ 6G ಟೆಕ್ನಾಲಜಿ ಆಗಿರ್ಬೋದು, ಈ ರೀತಿ ಪ್ರಶ್ನೆಗಳನ್ನ ಸಹಜವಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ UPSC KPSC ಪ್ರಿಲಿಮ್ಸ್ ಅಂತ ಬಂದಾಗ ಜಾಸ್ತಿ ಓದ್ಬೇಕು ಅಂತೇನಿಲ್ಲ. ಜಾಸ್ತಿ ಏನ್ ಮಾಡಬೇಕು, ಜಾಸ್ತಿ ಅನಾಲಿಸಿಸ್ ಮಾಡಿ ತುಂಬಾ ಕ್ರಿಯೇಟಿವ್ ಆಗಿ ತುಂಬಾ ಸ್ಮಾರ್ಟ್ ವರ್ಕ್ ಬೇಕಾಗುತ್ತೆ. ಬಿಕಾಸ್ ಹಾರ್ಡ್ ವರ್ಕ್ ಎವ್ರಿ ಒನ್ ವಿಲ್ ಡೂ. ಅಂದ್ರೆ ಇಂಟ್ರೆಸ್ಟ್ ಆಗಿ ಮಾಡ್ಲೇಬೇಕಂತ ಅನ್ಕೊಂಡ್ ಬಂದಿರೋರು ಪ್ರತಿಯೊಬ್ರು ಕೂಡ ಹಾರ್ಡ್ ವರ್ಕ್ ಮಾಡ್ತಾರೆ. ದಿನಕ್ಕೆ 10 ಅವರು 15 ಅವರು ಓದ್ತಾರೆ. ಬಟ್ ಎಷ್ಟರ ಮಟ್ಟಿಗೆ ಓದ್ಬೇಕು ಅಥವಾ ಏನೇನ ಓದ್ಬೇಕು? ಸುಮ್ಮನೆ ಓದ್ಬೇಕು ಅಂತ ಏನೋ ಓದ್ಕೊಂಡು ಹೋದ್ರೆ ಆಗುತ್ತಾ? ಈಗ ಮುಂಚೆಲ್ಲ ಇತ್ತು ಇಂಡಿಯಾ ಇಯರ್ ಬುಕ್ ಪೇಜ್ ಟು ಪೇಜ್ ಓದ್ಬೇಕು, ಲೈನ್ ಟು ಲೈನ್ ಓದ್ಬೇಕು ಅಂತ ಸುಮಾರು ಜನಕ್ಕೆ ಒಂದು ಗೈಡೆನ್ಸ್ ಬರ್ತಾ ಇತ್ತು. ಅದ್ರ ಮೇಲೆ ಸುಮಾರು 1 ತಿಂಗಳು ಕಾಲ ಕಳೆದು ಬಿಡ್ತಾ ಇದ್ರು. ಯೋಜನಾ ಕುರುಕ್ಷೇತ್ರ ಎಲ್ಲ ಕಂಪ್ಲೀಟ್ ಆಗಿ ಲೈನ್ ಟು ಲೈನ್ ಓದ್ತಾ ಇದ್ರು. ಬಟ್ ಇವಾಗ ಅದ್ರ ಅವಶ್ಯಕತೆ ಇಲ್ಲ. ಇಂಡಿಯಾ ಇಯರ್ ಬುಕ್ ಸಮರಿ ಇರುತ್ತೆ, ಯೋಜನಾ ಕುರುಕ್ಷೇತ್ರ ಸಮರಿ ಬರುತ್ತೆ, ಇಂಪಾರ್ಟೆಂಟ್ ಹೈಲೈಟ್ಸ್ ಅನ್ನ ನೋಡ್ಕೊಂಡು ಹೋದ್ರೆ ನಿಮಗೆ ದಟ್ ಈಸ್ ಮೋರ್ ದನ್ ಸಫಿಶಿಯಂಟ್. ಏನನ್ನ ಎಷ್ಟರ ಮಟ್ಟಿಗೆ ಓದ್ಬೇಕು ಅನ್ನೋದು ದಟ್ ಈಸ್ ಬಿಗ್ ಟಾಸ್ಕ್ ನನ್ನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಇವೆಲ್ಲ ಥೀಮ್ಸ್ ಅನ್ನು ಕೂಡ ನಾವು ಕವರ್ ಮಾಡೋಣ ಅಂತೆ. ಅದ್ರ ಜೊತೆಗೆ CSAT, ನಾನು ಮುಂಚೆನೆ ಹೇಳ್ದಂಗೆ CSAT ಯಾವ ರೀತಿ ಇದೆ ಅಂದ್ರೆ, ಈ ಸಬ್ಜೆಕ್ಟ್ಸ್ ಕರೆಂಟ್ ಅಫೇರ್ಸ್ ಅನ್ನ ನೀವು ವಿಡಿಯೋ ಹಾಕೊಂಡ್ಬಿಟ್ಟು ಕೇಳಿ ಹೆಂಗೋ ರಿವಿಷನ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡ್ಬಿಡ್ಬೋದು. ಬಟ್ CSAT ಗೆ ಬೇಕಾಗಿರುವಂತಹ ಪ್ರಮುಖ ಅಸ್ತ್ರಗಳು ಈ ಪೆನ್ನು ಮತ್ತು ಪೇಪರು. ಪೆನ್ನು ಪೇಪರ್ ತಗೊಂಡು ಪ್ರಾಕ್ಟೀಸ್ ಮಾಡದೆ ಹೊರತು ನಿಮ್ಗೆ CSAT ಮೇಲೆ ಗ್ರಿಪ್, ಕಾನ್ಫಿಡೆನ್ಸ್ ಎರಡೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ಬಿಕಾಸ್ CSAT ಅನ್ನ ಸುಮಾರು ಜನ ಇಗ್ನೋರ್ ಮಾಡಿ GS ಪೇಪರ್ 1 ಅಲ್ಲಿ ಎಷ್ಟೇ ಚೆನ್ನಾಗಿ ಸ್ಕೋರ್ ಮಾಡಿದ್ರು ಕೂಡ ಬಿಕಾಸ್ ಆಫ್ CSAT ದೇ ಹ್ಯಾವ್ ಬೀನ್ ಕೆಪ್ಟ್ ಔಟ್. ಸೊ ಹಾಗಾಗಿ ಈ ರೀತಿಯಾದ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ. CSAT ಅಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಇರುತ್ತೆ, ಡೇಟಾ ಸಫಿಷಿಯನ್ಸಿ ಇರುತ್ತೆ, ಕ್ವಾಂಟಿಟೇಟಿವ್ ಎಬಿಲಿಟಿ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಇರುತ್ತೆ. ಸುಮಾರು ಜನಕ್ಕೆ ಏನಾಗುತ್ತೆ, ಈ ಕ್ವಾಂಟಿಟೇಟಿವ್ ಎಬಿಲಿಟಿ ಅಂದ್ರೆ ಟೈಮ್ ಸ್ಪೀಡ್ ಡಿಸ್ಟೆನ್ಸ್, ಟೈಮ್ ಅಂಡ್ ವರ್ಕ್, ರೇಷಿಯೋ ಪ್ರಪೋರ್ಷನ್, ಇಂತಹ ವಿಷಯಗಳು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೋದು, ರೀಡಿಂಗ್ ಕಾಂಪ್ರಿಹೆನ್ಷನ್, ಡೇಟಾ ಸಫಿಷಿಯನ್ಸಿ ಮತ್ತು ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು ಅಥವಾ ಬ್ಲಡ್ ರಿಲೇಷನ್ಸ್ ಆಗಿರ್ಬೋದು, ಇವುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಈ ಕ್ವಾಂಟಿಟೇಟಿವ್ ಎಬಿಲಿಟಿಯಿಂದ ಸೆಲೆಕ್ಟೆಡ್ ಥೀಮ್ಸ್ ಲೈಕ್ ಪ್ರೊಬಬಿಲಿಟಿ ಆಗಿರ್ಬೋದು, ರೇಷಿಯೋ ಪ್ರಪೋರ್ಷನ್ ಆಗಿರ್ಬೋದು ಅಥವಾ ಪರ್ಸೆಂಟೇಜಸ್ ಆಗಿರ್ಬೋದು, ಟೈಮ್ ಸ್ಪೀಡ್ ಡಿಸ್ಟೆನ್ಸ್, ಇಂತಹ ಒಂದು 4-5 ಥೀಮ್ಸ್ ಅನ್ನ ನೀವು ಪಕ್ಕಾ ಮಾಡ್ಕೊಂಡ್ರೆ 33% ಮಾರ್ಕ್ಸ್ ಅಥವಾ 66 ಮಾರ್ಕ್ಸ್ ಅನ್ನ ಗೇನ್ ಮಾಡೋದು ಇಸ್ ನೋ ಬಿಗ್ ಡೀಲ್ ಅಟ್ ಆಲ್. ಓಕೆ, ಇದಕ್ಕೂ ಕೂಡ ನಿಮ್ಗೆ ಒಂದು ಸೀರೀಸ್ ಬರ್ತಾ ಹೋಗುತ್ತೆ. CSAT ಅಲ್ಲಿ ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ಓದೋಣಂತೆ, PYQs ಅನ್ನ ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡೋಣ ಅಂತೆ. 66 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಲಿಕ್ಕೆ ಏನೆಲ್ಲ ಮಾಡಬಹುದು ಅದನ್ನ ಮಾಡೋಣ. ಫೈನ್. ನೆಕ್ಸ್ಟ್ ಮಾಕ್ ಟೆಸ್ಟ್ ನಾನು ಈ ಮುಂಚೆ ಹೇಳಿದಾಗೆ 15ಗೆ ಡೆಡಿಕೇಟ್ ಮಾಡಿ, ಅಂದ್ರೆ 15ಗೆ ಲಿಮಿಟ್ ಮಾಡ್ಕೊಳ್ಳಿ. ಈ ಒಂದು ಸಂದರ್ಭದಲ್ಲಿ ದಿನ 1, ದಿನ 2, ದಿನ 3 ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಬೇಕಾಗಿರೋದು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಯಾಕೆ ಕೇಳ್ತಾರೆ, ಹೇಗೆ ಕೇಳ್ತಾರೆ, ಇದನ್ನ ಅನಾಲಿಸಿಸ್ ಮಾಡುವಂತ ಸಾಮರ್ಥ್ಯವೇ ಹೊರತು 10,000, 20,000, 30,000 ಕ್ವಶನ್ಸ್ ಮಾಡುವಂತ ಅವಶ್ಯಕತೆ ಬರಲ್ಲ. ಇಟ್ಸ್ ನಾಟ್ ನೆಸೆಸರಿ. ನೆಕ್ಸ್ಟ್ ಆದಷ್ಟು ಓಪನ್ ಮಾಕ್ ಟೆಸ್ಟ್ ಇರಲಿ. ಯಾಕಂದ್ರೆ ಮಾಕ್ ಗಳ ಉದ್ದೇಶನೇ ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ. ಆ ಟೆಸ್ಟ್ ಅಥವಾ ಆ ಪರೀಕ್ಷೆ ಒಂದು ನಿರ್ದಿಷ್ಟವಾದಂತಹ ಗುಂಪಿನ ಮಧ್ಯೆ ಇದ್ದಾಗ ಇಟ್ ಆಡ್ಸ್ ಸಮ್ ವ್ಯಾಲ್ಯೂ. ಫೈನ್. ನೆಕ್ಸ್ಟ್ ಇದ್ರ ಜೊತೆಗೆ ರಿವಿಷನ್ ನನ್ನ ಪ್ರಕಾರ ಕನಿಷ್ಠ 5 ಬಾರಿ ನಿಮ್ಮ ರಿವಿಷನ್ ಆಗಬೇಕು. ಬಿಕಾಸ್ ದಟ್ ವಿಚ್ ಕೆನಾಟ್ ಬಿ ರಿವೈಸ್ಡ್ ಪ್ಲೀಸ್ ಡೋಂಟ್ ರೀಡ್ ಇಟ್. ಯಾವ್ದನ್ನ ನೀವು ರಿವಿಷನ್ ಮಾಡ್ಲಿಕ್ಕೆ ಸಾಧ್ಯವಿಲ್ವೋ ಅಥವಾ ಸಾಧ್ಯ ಆಗಲ್ವೋ ಅಂತದಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ಜಸ್ಟ್ ಕೀಪ್ ಇಟ್ ಅಸೈಡ್. ಹಾಗಾಗಿ ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕನಿಷ್ಠ 5 ಬಾರಿ ರಿವಿಷನ್. ಸರ್ ಆಗುತ್ತಾ? ಆಬ್ವಿಯಸ್ಲಿ ಆಗುತ್ತೆ. ಮೊದಲನೇ ಬಾರಿ ರಿವಿಷನ್ ಮಾಡ್ಲಿಕ್ಕೆ 10 ದಿನ ಬೇಕಾಗ್ಬೋದು, 2ನೇ ಬಾರಿ ರಿವಿಷನ್ ಮಾಡ್ಲಿಕ್ಕೆ 5 ದಿನ, 3ನೇ ಬಾರಿ 3 ದಿನ. ಒಂದ್ಸಲಿ ನಿಮ್ಗೆ ಅದು ಕುತ್ಕೊಂತ ಗ್ರಿಪ್ ಸಿಗ್ತಾ ಆರಾಮಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಎಂಟೈರ್ ಪಾಲಿಟಿನ ನೀವು 1 ಇಲ್ಲ 2 ಬಾರಿ ಸಿಸ್ಟಮೆಟಿಕ್ ಆಗಿ ಮುಗಿಸಿದ್ರೆ ವಿದಿನ್ 2 to 3 hours ಎಂಟೈರ್ ಪಾಲಿಟಿ, 2 to 3 hours ಜಾಸ್ತಿ ಆಯ್ತು, ವಿದಿನ್ 2 hours ನೀವು ಸಿಸ್ಟಮೆಟಿಕಲಿ ಎಂಟೈರ್ ಪಾಲಿಟಿನ ರಿವಿಷನ್ ಮಾಡಕ್ ಬಿಡ್ಬೋದು. ರೈಟ್. ಸೊ ಆ ರೀತಿಯಾದಂತಹ ರಿವಿಷನ್ ಕೂಡ ನಾವು ಮಾಡೋಣ, ರಿವಿಷನ್ ಸ್ಟ್ರಾಟಜೀಸ್ ಕೂಡ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಕನಿಷ್ಠ 15 ವರ್ಷಗಳ PYQs ಅನ್ನ ಅನಾಲಿಸಿಸ್ ಮಾಡೋದು. PYQs ಬರೀ ಸಾಲ್ವ್ ಮಾಡೋದಲ್ಲ, ಬರೀ ನೋಡ್ಕೊಳ್ಳೋದಲ್ಲ ಅಥವಾ ಬರೀ ಮಾರ್ಕ್ ಮಾಡ್ಕೊಂಡ್ ಬರೋದಲ್ಲ. ಅನಾಲಿಸಿಸ್, ಥೀಮ್ಸ್ ಅನ್ನು ಐಡೆಂಟಿಫೈ ಮಾಡೋದು, ಪ್ರಶ್ನೆಗಳ ರೀತಿ ಯಾವ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ 2021 ಪ್ರಿಲಿಮ್ಸ್ ಇಂದ ಹೊಸ ನೇಚರ್ ಅಥವಾ ಹೊಸ ಕೈಂಡ್ ಆಫ್ ಕ್ವಶನ್ಸ್ ಬರ್ತಾ ಇದೆ. ಓನ್ಲಿ 1 pair is correct, ಓನ್ಲಿ 2 pairs are correct, ಓನ್ಲಿ 3 pairs are correct. ಮುಂಚೆ ರೀತಿ ನಾವು ಗೆಸ್ ವರ್ಕ್ ಮಾಡೋಕ್ಕಾಗಲ್ಲ ಅಥವಾ ಎಲಿಮಿನೇಷನ್ ಟೆಕ್ನಿಕ್ ಅನ್ನ ಇಂತಹ ಪ್ರಶ್ನೆಗಳಲ್ಲಿ ಈಸಿಲಿ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ದಿ ಚೇಂಜಿಂಗ್ ಟ್ರೆಂಡ್, ದಿ ಚೇಂಜಿಂಗ್ ನೇಚರ್ ಆಫ್ ಕ್ವಶನ್ಸ್ ಅಂಡ್ ದಿ ಚೇಂಜಿಂಗ್ ನೇಚರ್ ಆಫ್ ಮೈಂಡ್ ಸೆಟ್ ಆಫ್ ಎಕ್ಸಾಮಿನರ್ಸ್, ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ PYQs ನಮಗೆ
ಅತ್ಯಂತ ಉಪಯುಕ್ತವಾದಂತಹ ಒಂದು ವೆಪನ್ ಅಂತ ಪರಿಗಣಿಸಬಹುದು. ಹಾಗಾಗಿ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನಾಳೆಯಿಂದ ಅಂದ್ರೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ, ಮುಂಬರುವಂತಹ ದಿನಗಳಲ್ಲಿ ಎವ್ರಿ ಡೇ ವಿ ಶಾಲ್ ಕೀಪ್ ಡಿಸ್ಕಸಿಂಗ್ UPSC ಪ್ರಿಲಿಮ್ಸ್. ಹಾಗಾಗಿ ಯಾರೆಲ್ಲ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಈ ವಿಡಿಯೋ ಕೆಳಗಡೆ ಇರತಕ್ಕಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಮ್ಮ ಡೆಡಿಕೇಟೆಡ್ UPSC ಪ್ರಿಲಿಮ್ಸ್ ವಾಟ್ಸ್ಆಪ್ ಗ್ರೂಪ್ ಕೂಡ ಸಿಗುತ್ತೆ. ಅದನ್ನ ಒಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಅನ್ನು ಕೂಡ ನಾವು ಮಾಡಿರ್ತೀವಿ, ಅದನ್ನ ದಯವಿಟ್ಟು ಜಾಯ್ನ್ ಆಗಿ. ಅದನ್ನ ಹೊರತುಪಡಿಸಿ ಏನೇ ಡೌಟ್ಸ್ ಇದ್ರೂ ಕೂಡ ಯು ಕ್ಯಾನ್ ಆಲ್ವೇಸ್ ರೀಚ್ ಔಟ್ ಟು ಮೀ. ರೈಟ್, ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ವೆರಿ ಬೆಸ್ಟ್, ಗುಡ್ ಲಕ್.